ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ಶ್ರೀ ಕ್ಷೇತ್ರ ಯಡೂರ್ಗೆ ಹೋಗ್ತಾ ಇದೀವಿ ಇವಾಗ ನಾವು. ಎಲ್ಲರೂ ಬರ್ರಿ ಒಂದ್ಸಲ ನೋಡೋಣ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಚಿಕ್ಕೋಡಿಯಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಯಡೂರ್ಗೆ ನಾವಿವತ್ತು ಹೋಗ್ತಾ ಇದ್ದೀವಿ. ಯಾಕಂದ್ರೆ ಅಲ್ಲಿ ಒಂದು ಹೊಸದಾಗಿ ಥೀಮ್ ಪಾರ್ಕ್ ಓಪನ್ ಆಗಿದೆ. ಸೊ ಅದನ್ನ ನೋಡಬೇಕು ಅನ್ನೋ ಎಕ್ಸೈಟ್ಮೆಂಟ್ ನಮಗೆ ತುಂಬಾ ಇದೆ. ಹಾಗೆ ನಿಮಗೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವ್ಲಾಗ್. ಹಾಗಾಗಿ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಬ್ರೇಕ್ಫಾಸ್ಟ್ ಅದು ಏನು ಮಾಡಿಲ್ಲ, ಯಾಕಂದ್ರೆ ಸಡನ್ ಆಗಿ ಪ್ಲಾನ್ ಆಯ್ತು ನಮ್ದು. ಬೆಳಗ್ಗೆ ಎದ್ದ ತಕ್ಷಣ ಇವ್ರು ಅಂತ ಇದ್ರು, ಇವತ್ತು ಸಂಡೇ ಇದೆ, ಹೇಗೂ ಹೋಗಿ ಬರೋಣ ಬಾ ಅಂತ ಹೇಳಿ. ಸೊ ಸಡನ್ ಆಗಿ ಪ್ಲಾನ್ ಆಗಿದ್ದಕ್ಕೆ ರಾಕಿಗಷ್ಟು ಬ್ರೇಕ್ಫಾಸ್ಟ್ ಮಾಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ರೆಡಿಯಾಗಿ ಬಂದ್ವಿ. ಸೊ ಈಗ ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಎಲ್ಲಿ ಮಾಡಿದ್ರಿ? ಮಾಂಜರಿ ಉಡುಪಿ ಹೋಟೆಲ್. ಎಸ್, ನಾವು ಯಾವಾಗಲೂ ಈ ರೂಟಲ್ಲಿ ಹೋದ್ರೆ ಮಾಂಜರಿ ಉಡುಪಿ ಹೋಟೆಲ್ನಲ್ಲೇ ಬ್ರೇಕ್ಫಾಸ್ಟ್ ಮಾಡೋದು. ಇವತ್ತು ಕೂಡ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಥೀಮ್ ಪಾರ್ಕ್ ನೋಡೋದಕ್ಕೆ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ಆಗಿ ನೋಡಿ. ಸೊ ಫ್ರೆಂಡ್ಸ್, ಇವಾಗ ಮಾಂಜರಿ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಸೊ ನೀರು ನೋಡ್ಬೋದು ಎಷ್ಟಿದೆ ಅಂತ ಹೇಳಿ. ಸೊ ಮುಂದೆ ಹೋಗಿ ತೋರಿಸ್ತೀನಿ ನಿಮಗೆ. ಫುಲ್ ನೀರಾಗಿದೆ, ತುಂಬಿದೆ ಫುಲ್. ಇದು ಮಳೆ ನಮ್ಮ ಕಡೆ ಬರೋದಕ್ಕಿಂತ ಬಿ ಮಹಾರಾಷ್ಟ್ರ ಕಡೆಯಿಂದ ನೀರು ಬಿಟ್ಟಿದಾರಲ್ರಿ. ಎಷ್ಟು ನೀರು ಇದೆ ನೋಡಿ. ಕೃಷ್ಣಾ ನದಿ ನೀರು ಉಕ್ಕಿ ಹರಿತಾ ಇದೆ. ಈ ಸಲ ಬೇಸಿಗೆ ಒಳಗೆ ಏನು ತೊಂದರೆ ಆಗೋದಿಲ್ಲ ಹಂಗಾರ. ಏನ್ರ ಹೇಳಿರ್ಲಿ ಒಂದೆರಡು ಮಾತು ಕೃಷ್ಣಾ ನದಿ ಬಗ್ಗೆ. ಕೃಷ್ಣಾ ನದಿ ಹಿರಿಹೊಳೆ ಅಂತಾರ ಅದಕ್ಕೆ. ಹಿರಿಹೊಳೆ ಅಂತ ಕರೀತಾರೋ. ಹಾ, ಮಸ್ತ್ ಐತಿ. ಈ ಕಡೆ ಭಾಗದ ಜನರಿಗೆಲ್ಲ ಇದು ಜೀವನದಿ ಅಂತ ಹೇಳ್ಬೋದು, ಜೀವನಾಧಾರ. ಎಷ್ಟೋ ರೈತರಿಗೆ, ಜನರಿಗೆ ಎಲ್ಲ ಹೆಲ್ಪ್ ಆಗೈತಿದ. ನದಿ ಬಾಜುಕ ಬೆಳೆ ಎಲ್ಲ ಎಷ್ಟು ಮಾಡಿದಾರ ನೋಡಿ. ಕೈ ಜಾಸ್ತಿ ನದಿ ನೀರು ಬಂತಂದ್ರೆ ಇದೆಲ್ಲ ಬೆಳೆ ಹಾನಿ ಆಗ್ತೈತಿ. ಸಕಾಯ್ಜಿ ಯಡೂರಿಗೆ ಹೋಗ್ಬೇಕಾರ 2 ದಾರಿ ಇದಾವು. ಒಂದು ಮಾಂಜರಿಗೆ ಹೋಗ್ಬೋದು, ಮತ್ತೆ ಇನ್ನೊಂದು ಇದು ಬ್ರಿಡ್ಜ್ ಏನ್ ದಾಟಿದಿಲ್ಲ, ಈ ಬ್ರಿಡ್ಜ್ ದಾಟಿದ ತಕ್ಷಣ ಒಂದು ಲೆಫ್ಟ್ ಟರ್ನ್ ಬರ್ತೈತಿ. ತೋರಿಸ್ತೇನೆ ನಿಮ್ಗೆ. ಈ ಕಡೆ ಕ್ಯಾಮ್ರಾ ಮಾಡು. ಅಲ್ಲಿ ಒಂದು ಬೈಕ್ ಬರಕತೈತ್ಲೆ. ಹಾ, ಈ ಬೈಕ್ ದಿಂದ ನಾವು ಈ ಕಡೆ ಲೆಫ್ಟ್ ಇಲ್ಲಿ ಹೊಡೆದಿಪ್ಪ ಅಂತಂದ್ರ ನೇರವಾಗಿ ನಾವು ಯಡೂರ್ಗೆ ಹೋಗ್ತೇವೆ ಇಲ್ಲಿಂದ. ಖರೆ ನಾವ್ ಈಗ ಯಾಕೆ ಹೋಗ್ತಾ ಇಲ್ಲ ಅಂತಂದ್ರ ಹೊಟ್ಟೆ ಚುರುಗುಡ್ತಾ ಇದೆ. ಬ್ರೇಕ್ಫಾಸ್ಟ್ ಮಾಡೋದಕ್ಕೋಸ್ಕರ ನೀವು ಹಿಂಗ ಟರ್ನ್ ಆಗಿದ್ದೀರಿ. ಒಂದು 3 ರಿಂದ 4 ಕಿಲೋಮೀಟರ್ ದೂರ ಆಗ್ತೈತಿ. ಆಗ್ಲಿ ಒಂದು ಮಸ್ತ್ ಬಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ಮೊದಲಿಗೆ ನಮ್ಮ ಕಾರ್ಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕು. ಪೆಟ್ರೋಲ್ ಪಂಪ್. ಸೊ ಗೈಸ್ ಬನ್ನಿ ಪೆಟ್ರೋಲ್ ಬಂಕ್ ಒಳಗೆ ಹೋಗುವ. ಇಲ್ಲೇ ಇದೆ ನೋಡಿ, ಇಂಡಿಯನ್ ಆಯಿಲ್. ನಮ್ಮ ಕಾರ್ಗಾಗಿರ್ಬೋದು, ಬೈಕ್ ಆಗಿರ್ಬೋದು, ಯಾವಾಗಲೂ ಇಂಡಿಯನ್ ಆಯಿಲ್ ಪ್ರಿಪೇರ್ ಮಾಡ್ತೀವಿ ಫಸ್ಟ್. ಯಾಕೆ ಅದು ಆ ಹೋಟೆಲ್ದಾಗಿಂದ ಇಷ್ಟಪಡ್ತೈತಿ. ಹಾಂ, ಇದೇ ಬೇಕು ಅದಕ್ಕೆ. ಯಾವ ಕಡೆ ತುಂಬ ಇಲ್ಲಿರ್ಲಿ. ಇಲ್ಲೇ ಫ್ರೆಂಡ್ಸ್, ಇವಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ದೀವಿ. ಭರ್ಜರಿ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ಏನೇನಿದೆ ನೋಡೋಣ. ನಿಮಗೆ ಇಲ್ಲಿ ಏನು ಇಷ್ಟ ಆಗ್ತೈತಿ? ಪೂರಿ. ಹಾಂ, ನನಗೆ ಪೂರಿ ಜೊತೆ ಬರೋ ಸಾಗು ಇಷ್ಟ. ಪೂರಿ ಜೊತೆ ಸಾಗು ಇಷ್ಟ. ಸಾಗು ಅನ್ನೋದಿಲ್ಲ ನಮ್ಮ ಕಡೆ, ಕುರ್ಮಾ. ಗಾಯ್ಸ್, ಹೋಟೆಲ್ಗೆ ಬಂದು ಆರ್ಡರ್ ಮಾಡಿದ್ದೀವಿ. ಶೀತಲ್ ದೋಸೆ ಆರ್ಡರ್ ಮಾಡಿದ್ದಾಳೆ ಮತ್ತು ನಾನು ಪೂರಿ ಆರ್ಡರ್ ಮಾಡಿದ್ದೇನೆ. ಶೀತಲ್ ನಾಷ್ಟಾ. ನೀರು ಒಂದು ಬಾಟಲ್ ತೊಗೊಂಬಂದು ಮಾಡ್ತೀವಿ. ಸೊ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಬಂದಿದೆ. ನಾನು ದೋಸೆ ಆರ್ಡರ್ ಮಾಡಿದ್ದೀನಿ, ಇವ್ರು ಪೂರಿ ಆರ್ಡರ್ ಮಾಡಿದ್ದಾರೆ. ಇವ್ರದ್ದು ಫೇವ್ರೇಟ್ ಅಂತ ಇಲ್ಲಿ ಪೂರಿ ಫೇವ್ರೇಟ್. ಎಸ್. ಹೇಗಿದೆ ದೋಸೆ? ಬ್ರೇಕ್ಫಾಸ್ಟ್ ಮಸ್ತ್ ಇರ್ತೈತೆ ಶೀತಲ್. ಕ್ರಿಸ್ಪಿ ಕ್ರೌಡು ಎಷ್ಟೈತೆ ಫ್ರೆಂಡ್ಸ್. ಬ್ರೇಕ್ಫಾಸ್ಟ್ ಅಂತೂ ಮುಗೀತು, ಒಂದೊಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಸೊ ಇವಾಗ ಅಲ್ಲಿ ಮಹಾದ್ವಾರ ಕಾಂತ ಇದೆಯಲ್ಲ, ಸೊ ಅಲ್ಲೇ ಹೋಗ್ಬೇಕು ನಾವು. ಅಲ್ಲಿಂದ ಒಳಗಡೆ 3 ಕಿಲೋಮೀಟರ್ ಆಗುತ್ತೆ. ಸೊ ಹೋಗೋಣ ಬನ್ನಿ ಇವಾಗ. ಓಕೆ ರೀ ಫ್ರೆಂಡ್ಸ್, ಇದು ಸ್ಟ್ರೈಟ್ ರೋಡು ಬಿಜಾಪುರ್ಗೆ ಹೋಗುತ್ತೆ. ಅಥಣಿ ಬಿಜಾಪುರ್.
ಸೊ ನಾವು ಈ ಕಡೆ ಲೆಫ್ಟ್ ತಗೊಳ್ಬೇಕು. ಇಲ್ಲಿದೆ ನೋಡಿ ಯಡೂರ್ ಶ್ರೀ ಕ್ಷೇತ್ರ ಯಡೂರ್ಗೆ ಹೋಗ್ತಾ ಇದೀವಿ ಇವಾಗ ನಾವು. ಕಾಡದೇವರ ಮಠ ದ್ವಾರ ಮಹಾದ್ವಾರ. ಎಸ್. ಆ ಥೀಮ್ ಪಾರ್ಕ್ ಹೆಸರು ಕೂಡ ಏನಿದೆ ಗೊತ್ತೈತೇನ್ರಿ? ಶ್ರೀ ಕಾಡದೇವರ ಮಠ ಥೀಮ್ ಪಾರ್ಕ್ ಶ್ರೀ ಕ್ಷೇತ್ರ ಯಡೂರ್. ಕ್ಲೈಮೇಟ್ ಅಂತೂ ಸಖತ್ತಾಗಿದೆ ಇವತ್ತು. ಕಾರ್ ತಗೊಂಬಂದ್ ಚಲೋ ಆಯ್ತು ನೋಡ್ರಿ. ಇಲ್ಲ ಮಳೆಯದು ಬಂದಿತ್ತು ಅಂದ್ರೆ ಗೋಳ ಆಗ್ತೈತೆ ನಮ್ಮದು ಬೈಕ್ ಮೇಲೆ ಗಿರ. ಒಂದು 23 ಕಿಲೋಮೀಟರ್ ಇದೆ. ಬೈಕಲ್ಲಿ ಆರಾಮಾಗಿ ಬರ್ಬೋದು ಬಿಡಿ, ಅದೇನು ಪ್ರಾಬ್ಲಮ್ ಇಲ್ಲ. ಆದರೆ ಮಳೆ ಅದು ಇತ್ತಂದರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾವು ಕಾರ್ ತೊಗೊಂಡು ಬಂದಿದ್ದು. ಸೊ ಮಳೆ ಬರೋ ವಾತಾವರಣ ಅಂತೂ ಇದೆ ಇವತ್ತು. ಚಿಕ್ಕೋಡಿ ನಿಯರ್ ಇಂಥ ಎಂಟರ್ಟೈನ್ಮೆಂಟ್ ಪ್ಲೇಸ್ ಯಾವುದೂ ಇಲ್ಲಾಗಿತ್ತು. ಹೌದೌದ್ರಿ. ಸೊ ಇದೊಂದು ಆಯ್ತು ಚಲೋ ಅಂತ ಹೇಳ್ಬೋದು. ಇನ್ನು ನೋಡ್ರೆ ಇವಾಗ ಡಿಸೆಂಬರ್ ಸ್ಟಾರ್ಟ್ ಆಯ್ತಂದ್ರೆ ಎಲ್ಲ ಸ್ಕೂಲ್ ಪಿಕ್ನಿಕ್ಗಳು ಶುರು ಆಗ್ತವ. ಆಲ್ಮೋಸ್ಟ್ ಇಲ್ಲಿ ಭಾಳ ಜನ ಬರ್ತಾರೆ ನೋಡ್ರಲ್ಲ. ಹಾಗಾಗಿ ಡಿಸ್ಕೌಂಟ್ಸ್ ಅದು ಏನು ಕೊಡ್ತಾರೆ ಎಲ್ಲ ಕೇಳ್ಕೊಂಡ್ರಿ. ಈ ಬ್ಲಾಗ್ ಒಳಗೆ ಎಲ್ಲ ಶೇರ್ ಮಾಡೋಣ್ರಿ, ಎಲ್ಲ ಮಾಹಿತಿ ಹೇಳೋದು. ಹೌದು, ಅಂದ್ರೆ ಈ ಬ್ಲಾಗ್ ನೋಡಿದವ್ರಿಗೆ ನೆಕ್ಸ್ಟ್ ಹೋಗ್ಬೇಕೋ ಬೇಡೋ ಅನ್ನೋದು ಅರ್ಥ ಆಗ್ಬೇಕು ಅವ್ರಿಗೆ. ಇಲ್ಲೇ ಎಷ್ಟು ರೇಟ್ ಐತಿ ಏನೇನ ಅನ್ನೋದೆಲ್ಲಾನು ಹೇಳೋದು. ಹೋಗೋಂಗ ಇರ್ತೈತೆ ಅದ. ಹಾ, ಚಲೋ ಐತಿ. ಸೊ ಫ್ರೆಂಡ್ಸ್, ಇವಾಗ ನಾವು ಯಡೂರ್ ಎಂಟ್ರಿ ಆಗಿದ್ದೀವಿ. ಸೊ ಇಲ್ಲಿ ನಿಮಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸ್ಟ್ಯಾಚು ಕಾಣಿಸುತ್ತೆ. ಇದು ಸರ್ಕಲ್ ಇದು. ಸೊ ಸೇಮ್ ದೇವಸ್ಥಾನಕ್ಕೆ ಹೋಗೋ ರೂಟೇ. ನಾವು ದೇವಸ್ಥಾನದ ಹತ್ರನೇ ಐತಲ್ರಿ ಇದು. ಸೊ ಇದೇ ದೇವಸ್ಥಾನಕ್ಕೆ ಹೀಗೆ ಹೋಗೋದು. ಇಲ್ಲೇ ಐತ್ಲಿ ದೇವಸ್ಥಾನದ ಮಾರ್ಗ, ಇಲ್ಲ ಐತಲ್ಲ. ಸೊ ಇದು ಮೇನ್ ಗೇಟ್ ದೇವಸ್ಥಾನದ್ದು ಒಳಗಡೆ ಹೋಗ್ಬೇಕಾದ್ರೆ. ಸೊ ನಾವು ಈ ಕಡೆ ಹೊಳೆಗೆ ಹೋಗ್ತೀವಿ. ಹೊಳೆಗೆ ಹೋಗೋ ರೋಡ್ ಇಲ್ಲಿ ಐತೆ ನೋಡ್ರಿ. ಕಾಡದೇವರ ಮಠ ಮಹಾದ್ವಾರ ಐತಿದು. ಸೊ ಈ ಕಡೆ ಹೋದ್ರೆ ಹೊಳೆ ರೋಡ್ ಅದು. ಅಲ್ಲಿ ಹೊಳೆಗೆ ಹೋಗೋದಿಲ್ಲ ನಾವು, ಹಾಗೆ ಸ್ಟ್ರೈಟ್ ಮುಂದೆ ಹೋಗಬೇಕು. ಮುಂದೆ ಇಲ್ಲೇ ಸಮೀಪ ಇದೆ, ದೂರ ಏನೂ ಇಲ್ಲ. ಇದೆ ನೋಡಿ. ಎಸ್, ಬೋರ್ಡ್ ಹಾಕಿದಾರಲ್ಲ ಇಲ್ಲಿ. ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇದೆ. ಹೌದು. ಎಂತ ಮಾಡೋದು ಫ್ರೆಂಡ್ಸ್, ಇದೆ ನೋಡಿ ಥೀಮ್ ಪಾರ್ಕ್ ಅಂತ. ಸೊ ಇಲ್ಲಿಗೆ ಬಂದ ತಕ್ಷಣ ಇಲ್ಲೇ ಇದೆ ನೋಡಿ, ಬಿಲ್ಡಿಂಗ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಒಳಗಡೆ ಯಾವ ಥರ ಇದೆ ಅಂತ ಹೇಳಿ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಥೀಮ್ ಪಾರ್ಕಿಗೆ ದಾರಿ ಹಾಕಿದ್ದಾರೆ ನೋಡಿ ಇಲ್ಲಿ. ಸೊ ಹಿಂಗೆ ಸ್ಟ್ರೈಟ್ ಹೋಗಬೇಕು ಮೇಲ್ಗಡೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಪರವಾಗಿಲ್ಲ. ಇನ್ನೊಂದು ಇಯರ್ ಬೇಕನ್ಸುತ್ತೆ. ಆದರೆ ಒಂದ್ಸಲ ಕಂಪ್ಲೀಟ್ ಆಯಿತು ಅಂತ ಹೇಳ್ತೀನಿ, ನಮ್ಮ ನಿಯರ್ ಬೈ ಪ್ಲೇಸಲ್ಲಿ ಒಂದು ಎಂಜಾಯ್ಮೆಂಟ್ ಮಾಡೋದಕ್ಕೆ ಸಖತ್ತಾಗಿರ್ತಕ್ಕಂಥ ಒಂದು ಪ್ಲೇಸ್ ಇರುತ್ತೆ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ದೊಡ್ಡವರಿಗೆ 200 ರುಪೀಸ್ ಇದೆ ಒಬ್ಬರಿಗೆ ಟಿಕೆಟ್. ಹಾಗೆ ಚಿಕ್ಕ ಮಕ್ಕಳು ಬಂದ್ರಂದರೆ ಅವರಿಗೆ 100 ರುಪೀಸ್ ಅಂತೆ. ಸೊ ಏನೇನಿದೆ ನೋಡಿ ಇಲ್ಲಿ: ಸ್ಕೈ ವಾಕ್, ಮಿರರ್ ಮೇಜ್, ಇನ್ಫಿನಿಟಿ ರೂಮ್, 7D ಥಿಯೇಟರ್, ಭೂತ್ ಬಂಗ್ಲಾ, ಜಂಗಲ್ ಸಫಾರಿ, ಅಂದರೆ ಗಾಜಿನ ಅರಮನೆ, ಆಕಾಶ ನಡಿಗೆ. ಇದೊಂದು ಡಿಫ್ರೆಂಟ್ ಆಗಿದೆ, ನೋಡೋಣ ಏನೇನಿದೆ ಅಂತೇಳಿ. ಸೊ 2 ಟಿಕೆಟ್ ತೊಗೊಂಡಿದ್ದೀನಿ ನಾನು. ಫ್ರೆಂಡ್ಸ್, ಇವಾಗ ಭೂತ್ ಬಂಗ್ಲಾ ಬಂದಿದ್ದೀವಿ. ಡೋರ್ ನಾಕ್ ಮಾಡಲೇ ಓಪನ್ ಮಾಡ್ತೈತೆ ಭೂತ. ಸೊ ಒಳಗಡೆ ಹೋಗಿ ನೋಡೋಣ ಬನ್ನಿ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳಿ. ನಾನೇ ಹೋಗ್ಲಿ ಫಸ್ಟ್. ಎಸ್. ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಇವಾಗ ನೆಕ್ಸ್ಟು ಜಂಗಲ್ ಸಫಾರಿಗೆ ಬಂದಿದ್ದೀವಿ. ಸೊ ಇಲ್ಲಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ.
ವರ್ತ್ ಇಟ್ ಅಂತ ಅನ್ಬೋದು. ಅಮೌಂಟ್ ಕೊಟ್ಟಿದ್ದಕ್ಕೆ ಅಷ್ಟು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಸೊ ಇವಾಗ ನೆಕ್ಸ್ಟ್ ನಾವು 70 ಸಿನಿಮಾ ನೋಡೋದಕ್ಕೆ ಹೋಗ್ತಾ ಇದೀವಿ. ಸೊ ಇಲ್ಲಿ ಯಾವ ಥರ ನಮ್ಗೆ ಅನುಭವ ಆಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಜಂಗಲ್ ಸಫಾರಿ ಹೆಂಗಿತ್ತು? ಭಾರಿ ಟ್ರಿಪ್. ಭೂತ್ ಬಂಗ್ಲಾ, ಜಂಗಲ್ ಸಫಾರಿ ಎರಡೂ ಅಮೇಝಿಂಗ್ ಆಗಿದ್ದು. Amazing. ಎರಡೂ ಎಕ್ಸೈಟ್ಮೆಂಟ್ ಇರ್ತೈತೆ ಅಷ್ಟು. ಹೌದು. ಯಾಕಂದ್ರೆ ಜಂಗಲ್ ಸಫಾರಿ ಒಳಗೆ ಎಲ್ಲಿಂದ ಯಾವ ಪ್ರಾಣಿ ಹೆಂಗ್ ಬರ್ತಿದ್ವಿ ಗೊತ್ತಾಗುದಿಲ್ಲ. ಭೂತ್ ಬಂಗ್ಲಾ ಒಳಗಂತೂ ಎಲ್ಲ ಹೆಂಗ ಶವಗಳ ಮ್ಯಾಲೆ ಹೇಳೋದ ಹಿಂಗ್ ಮೈ ಮ್ಯಾಲೆ ಬೀಳೋದ ಎಲ್ಲ ಇದಾಗತ್ತೆ ಅಲ್ಲಿ. ಸೊ ಇಲ್ಲಿ ನೋಡೋಣ ಬರೀ ಏನೈತಿ 70 ಬರ್ರಿ ಅಂದ್ರೆ ಸ್ಟಾರ್ಟ್ ಮಾಡೋದು. 70 ಥಿಯೇಟರ್ ಇದು. ಸೊ ಫ್ರೆಂಡ್ಸ್ 70 ಸಿನಿಮಾ ಥಿಯೇಟರ್ನಲ್ಲಿ ಕೂತ್ಕೊಂಡಿದ್ದೀವಿ. ಸೀಟ್ ಬೆಲ್ಟ್ ಎಲ್ಲ ಹಾಕೊಳ್ಳೋಕೆ ಕೊಟ್ಟಿದ್ದಾರೆ. ಕಾಗಲ್ ಕೊಡ್ತಾರೆ ಅನಿಸುತ್ತಲ್ಲ, ಕೊಡ್ತಿರ್ಬೇಕು. ಸೊ ಥಿಯೇಟರ್ ನೋಡ್ರಿ ಯಾವ ಥರ ಐತಂತ. ಅಲ್ಲಿನ ಜನ ಬರತ್ತಾರ, ಅವರೆಲ್ಲರೂ ಬಂದಮೇಲೆ ಒಮ್ಮೆ ಸ್ಟಾರ್ಟ್ ಮಾಡೋದು. ಶೀತಲ್ ಹೆಂಗಿತ್ತು ಮೂವಿ? ಸೂಪರ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಬರ್ರಿ ಒಂದ್ಸಲ ನೋಡೋಣ. ಸೂಪರ್ 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 ಆಗಿದೆ. ಸೊ ಫ್ರೆಂಡ್ಸ್ ಇವಾಗ ಆಕಾಶದ ನಡಿಗೆ ಕಡೆಗೆ ಹೋಗ್ತಾ ಇದೀವಿ. ಸೊ ಇದನ್ನ ಯಾವಾಗಲೂ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಎಸ್. ಬಿದ್ದಂಗೆ ಆಗ್ತೈತಲ್ಲ ಶೀತಲ್? ನಾವು ಮೂವ್ ಆಗುತ್ತೆ ಅನ್ಸ್ತಾ ಇದ್ದಿಲ್ಲ. ಹಾಂ ಆದ್ರೆ ಆಕ್ಚುಲಿ ಇದು ಮೂವ್ ಆಗಿದೆ. ಹಾಂ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಫ್ರೆಂಡ್ಸ್ ಆಕಾಶ ನಡಿಗೆ ಮುಗೀತು. ಇವಾಗ ನೆಕ್ಸ್ಟ್ ಮಿರರ್ ಮೇಜ್ ನೋಡಕ್ ಹೋಗೋಣ ಬನ್ನಿ. ಸೊ ಇಲ್ಲಿ ಯಾವ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳಿ ನೋಡೋಣ. ಎಲ್ಲೆಲ್ಲೂ ನಾನೇ ಇಲ್ಲಿ. ಸೊ ಆ್ಯಕ್ಚುಲಿ ಶೀತಲ್ ಯಾವ ಕಡೆ ಹಾದಿ ಐತಿ ಗೊತ್ತಾಗೋಲ್ಲ ಎಲ್ಲಾ ಕಡೆಗೂ mirror ಐತೆ. ನೋಡ್ರಿ, ಇಲ್ಲಿ ಬೇರೆ ಬರಾಕತ್ತಾರ. ಓ ಶೀತಲ್, ದಾರಿ ತಪ್ಪಿದೇವು ನಾವು. ಮಿರರ್ ಮೇಜ್ ಅಂತೂ ಅಮೇಜಿಂಗ್ ಆಗಿತ್ತು. ಇವಾಗ ನೆಕ್ಸ್ಟ್ ಗಾಜಿನ ಅರಮನೆಗೆ ಬಂದಿದ್ದೀವಿ. ಸೊ ಇಲ್ಲಿ ಯಾವ ಥರ ಅನುಭವ ಆಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಬನ್ನಿ ಫಾಲೋ ಮೀ. ಓಪನ್ ಮಾಡ್ಲಿ? ಎಸ್ ಆರ್ ಯು ಎಕ್ಸೈಟೆಡ್? ಎಸ್. ಅರಮನೆನ ಇದೆ. ಹೌದು. ಚಂದ ಗಾಡಿ ಓಡ್ಸ. ಸೊ ಫ್ರೆಂಡ್ಸ್ ಇವಾಗ ನಾನು ಈ ಕಡೆ ಥೀಮ್ ಪಾರ್ಕ್ ಇದೆ. ಸೊ ಇಲ್ಲೇ ಬಂದು ಸೈಡಿಗೆ ನಿಂತ್ಕೊಂಡಿದ್ದೀನಿ. ಸೊ ಇಲ್ಲಿಂದ ನಿಮಗೆ ಲೊಕೇಶನ್ ಪರ್ಫೆಕ್ಟಾಗಿ ಗೊತ್ತಾಗಲಿ ಅಂತ ಹೇಳಿ. ಸೊ ಅಲ್ಲಿ ದೇವಸ್ಥಾನ ಇದೆ. ಈ ಕಡೆಯಿಂದ ನಾವು ಕೃಷ್ಣಾ ನದಿಗೆ ಹೋಗೋ ದಾರಿ. ಇಲ್ಲಿ ಗೋಶಾಲೆ ಇದೆ. ಸೊ ಇಲ್ಲೆಲ್ಲ ಪಾರ್ಕಿಂಗ್ ಇದೆ ನೋಡಿ. ಇದು ಬ್ಯಾಕ್ ಸೈಡ್, ಥೀಮ್ ಪಾರ್ಕ್ ಬ್ಯಾಕ್ ಸೈಡ್. ಇದೇ ಥರ ಈ ಕಡೆ ಮುಂದೆ ಬಂದರೆ ಥೀಮ್ ಪಾರ್ಕ್ ಸಿಗುತ್ತೆ ನಿಮಗೆ. ಸೊ ಇಲ್ಲೇ ಕೃಷ್ಣಾ ನದಿ ಎಲ್ಲ ಕಾಣ್ತಾ ಇದೆ ನೋಡಿ. ಗೋಶಾಲೆ ಎಲ್ಲ ಕಾಣ್ತಾ ಇದೆ. ಮಸ್ತ್ ಅಲ್ರಿ ಫ್ರೆಂಡ್ಸ್? ಇವಾಗ ನಾವು ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ. ಸೊ ರಿಟರ್ನ್ ಆಗಬೇಕಾದ್ರೆ ನಾವು ನಿಮಗೆ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ವಲ್ಲ ಚಿಕ್ಕ ರೋಡು, ಆ ರೋಡಿಂದ ಇವಾಗ ನಾವು ರಿಟರ್ನ್ ಆಗ್ತಾ ಇದ್ದೀವಿ. ಯಾಕಂದರೆ ಈ ರೋಡ್ ಯಾವ ಥರ ಇದೆ ಅಂತ ಹೇಳಿ ನೋಡ್ಬೇಕಂತ. 4 ವೀಲರ್ ಎಲ್ಲ ಆರಾಮ ಹೋಗ್ತಾವ್ರಲ್ಲ ಇಲ್ಲಿ.
ಆದಂಥ ಒಂದು ವ್ಯೂನ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ, ಅದ್ಭುತವಾದಂಥ ಅನುಭವ ಆಯಿತು. ಸೊ ನಿಮ್ಗೂ ಇಷ್ಟ ಆಯ್ತ್ರಿ? ಸೂಪರ್ ಮಸ್ತ್ ಅನ್ಸ್ತು. ಯಾವ್ದು ಇಷ್ಟ ಆಯ್ತು ತುಂಬ? 70 ಮೂವಿ, ಹಾಂ, ಒಂದು ಜಂಗಲ್ ಸಫಾರಿ ಮಸ್ತ್. ಸೊ ಫ್ರೆಂಡ್ಸ್ 70 ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಅಲ್ಲಿ ಸ್ಕ್ರೀನ್ ಮೇಲೆ ಹಾವು ಬರ್ತಾ ಇರುತ್ತೆ. ಸೊ ಅದು ಹೇಗೆ ಅನ್ಸುತ್ತಪ್ಪ ಅಂತಂದ್ರೆ ಕಾಲ್ ಕೆಳಗಡೆ ಓಡಾಡ್ತಿದೆ ಏನೋಪ್ಪ ಅನ್ನೋ ತರ ಅದು ಫೀಲ್ ಆಗುತ್ತೆ. ಒಂದು ನೆಕ್ಸ್ಟ್ ಇಲ್ಲೇನ ಇಲ್ಲಿ ಯಾರೋ ನೀರು ಗುಜ್ಜಂಗ್ ಆಗ್ತಿರ್ತಿದ್ರಲ್ಲ, ಅಲ್ಲ ಹೆಲಿಕಾಪ್ಟರ್ ಅದು ವಿಮಾನದಾಗ ಹೋಗ್ತಿರ್ತವಲ್ಲ, ಅವಾಗ ಗಾಳಿ ಇಲ್ಲಿ ಪಾಸ್ ಆದಂಗ ಆಗ್ತೈತಿ. ಗಾಳಿ ಬಂದಂಗ ಒಂದಾಗುತ್ತಾ. ಇನ್ನೊಂದೇನಪ್ಪ ಅಂತಂದ್ರೆ ನಾವು ಟ್ರೈನ್ ಟ್ರ್ಯಾಕ್ ಒಳಗಿರ್ತೇವೆ ಅನ್ನೋದ, ಟ್ರೈನ್ ಟ್ರ್ಯಾಕ್ ಒಳಗಿರ್ತಿರ್ತೀವಿ, ಸಡನ್ ಆಗಿ ನೀರೊಳಗೆ ಹೋಗುತ್ತೆ ನಮ್ ಟ್ರೈನ್. ಎಲ್ಲ ನೀರು ನಮ್ಮ ಮೈ ಮೇಲೆ ಸಿಡಿತದ. ಅಲ್ಲಿ ಏನೋ ಮಾಡಿದಾರ ಅವ್ರು ಆತರ ಬಂದಾಗ, ಆದ್ರೆ ನೀರ್ ಚಿಮ್ಮೋದಂತೂ ಗ್ಯಾರಂಟಿ. ಹೌದಿಲ್ರಿ? ನಿಮಗ್ ಅನುಭವ ಆಯ್ತಿಲ್ಲ ಅದ? ಸೊ ಈ ತರ ಇತ್ತು. 70 ಸಿನಿಮಾ ಮಾತ್ರ ಅಮೇಝಿಂಗ್ ಆಗಿತ್ತು. ಮಂಟೂರ್ಗಿಂತ ಇಲ್ಲಿ 70 ಸಿನಿಮಾ ಭಾರಿ ಇತ್ತು. ಹೌದಿಲ್ರಿ? ಸೊ ಫ್ರೆಂಡ್ಸ್ ನೀವು ಒಂದ್ಸಲ ವಿಸಿಟ್ ಮಾಡಿ, ಫುಲ್ ಎಂಜಾಯ್ ಆಗುತ್ತೆ. ಸೊ ಮನೇಲಿ ಚಿಕ್ಕ ಮಕ್ಳು ಇದ್ರು ಅಂದ್ರೆ ಅವ್ರನ್ನ ಕರ್ಕೊಂಡು ಹೋದ್ರು ಅಂತೂ ಒನ್ ಡೇ ಫನ್ ಡೇ ಆಗುತ್ತೆ. ಸೊ ಫ್ರೆಂಡ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.